ಈ ಯೂನಿವರ್ಸ್ ಅಲ್ಲಿ ಪ್ರತಿಯೊಂದಕ್ಕೂ ಎನರ್ಜಿ ಇರುತ್ತೆ. ಉದಾಹರಣೆಗೆ ನಾವು ಮಾತಾಡೋ ಮಾತಿಗೆ, ನಾವು ಸೇವಿಸುವಂತ ಆಹಾರಕ್ಕೆ, ನಾವು ಉಸಿರಾಡೋ ಗಾಳಿಗೆ, ಹೀಗೆ ಎಲ್ಲದಕ್ಕೂ ಅದರದೇ ಆದ ಒಂದು ಎನರ್ಜಿ ಇರುತ್ತೆ. ಓಕೆ, ಇವಾಗ ನಾವು ಈ ಯೂನಿವರ್ಸ್ ನ ಜೊತೆ ಹೇಗೆ ಕನೆಕ್ಟ್ ಆಗೋದು, ಯೂನಿವರ್ಸ್ ನಾವು ಕೋರಿದ್ದನ್ನ ಹೇಗೆ ಕೊಡುತ್ತೆ, ಯೂನಿವರ್ಸ್ಗೆ ನಾವು ಹೇಗೆ ವೈಬ್ರೇಷನ್ಸ್ ಕಳಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾವು ಯೂನಿವರ್ಸ್ಗೆ ಕೋರಿಕೆನ ಕೃತಜ್ಞತೆಯಿಂದ ಕಳಿಸ್ಬೇಕು. ಹಾಗೆ ಕಳಿಸಿದಾಗ ನಮ್ಗೆ ಯೂನಿವರ್ಸ್ ಒಂದು ಫ್ರೀಕ್ವೆನ್ಸಿ ಏರ್ಪಡುತ್ತೆ. ಹಾಗೆ ಏರ್ಪಟ್ಟಾಗ ನಾವು ಕೇಳಿಕೊಂಡ ಕೋರಿಕೆಗಳೆಲ್ಲ ನೆರವೇರುತ್ತದೆ. ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು 21 ದಿನ ಕಂಟಿನ್ಯೂ ಆಗಿ ನಮಗೆ ಉಪಯೋಗವಾಗುವ ಪ್ರತಿಯೊಂದಕ್ಕೂ 21 ಸಲ ಕೃತಜ್ಞತೆಯನ್ನ ತಿಳಿಸಬೇಕು. ಉದಾಹರಣೆಗೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸೇವಿಸೋ ಆಹಾರಕ್ಕೆ, ನೀವು ಧರಿಸೋ ಬಟ್ಟೆಗಳಿಗೆ, ನಾವು ಉಸಿರಾಡೋ ಗಾಳಿಗೆ, ನಾವು ಕುಡಿಯುವ ನೀರಿಗೆ, ಹೀಗೆ ನಿಮ್ಗೆ ಉಪಯೋಗವಾಗುವ ಪ್ರತಿಯೊಂದು ವಸ್ತುಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇವೆಲ್ಲವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ 21 ಸಾರಿ ಹೇಳ್ಬೇಕು. ಇವಾಗ ನಿಮ್ಮ ಹತ್ರ ಇರೋ ಹಣಕ್ಕೂ ಕೂಡ 21 ಸಲ ಥ್ಯಾಂಕ್ ಯು ಹೇಳಿ. ನೀವು ಮೊದಲ ಬಾರಿ ಯಾವ್ದಕ್ಕೆ ಥ್ಯಾಂಕ್ ಯು ಹೇಳಿದ್ದೀರಾ ಅಂತ ಹೇಳಿ, ನಂತರ 21 ಸಾರಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಯಾವಾಗ ನಿಮ್ಮ ಕೃತಜ್ಞತೆಯ ಭಾವ ಹೆಚ್ಚಾಗುತ್ತದೆಯೋ ಅವಾಗ ನಿಮ್ಮ ವೈಬ್ರೇಷನ್ಸ್ ಕೂಡ ಹೆಚ್ಚಾಗುತ್ತದೆ. ಹೀಗೆ ನೀವು ಪ್ರತಿದಿನ 21 ಬಾರಿ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದು ಯೂನಿವರ್ಸ್ಗೆ ಸೇರುತ್ತೆ. ನಿಮಗೂ ಹಾಗೆ ಯೂನಿವರ್ಸ್ಗೂ ಕನೆಕ್ಷನ್ ಏರ್ಪಡುತ್ತದೆ. ಹೀಗೆ ನಾವು ಯೂನಿವರ್ಸ್ಗೆ ಪಾಸಿಟಿವ್ ಆಗಿ ಧನ್ಯವಾದ ಹೇಳೋದ್ರಿಂದ ಯೂನಿವರ್ಸ್ ಪಾಸಿಟಿವ್ ವೈಬ್ರೇಷನ್ ಕಳಿಸ್ತಾ ಇದ್ರೆ ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ ದೂರವಾಗ್ತದೆ. ಹೀಗೆ ನಾವು ಪಾಸಿಟಿವ್ ಆಗಿರೋದ್ರಿಂದ ನಮ್ಮಲ್ಲಿರುವ ಅಡೆತಡೆಗಳೆಲ್ಲ ದೂರವಾಗ್ತದೆ. ನಾವು ಕೇಳಿಕೊಂಡ ಕೋರಿಕೆಗಳೆಲ್ಲ ನಡೆಯುತ್ತದೆ. ಕೇವಲ 21 ದಿನ ನಿರಂತರವಾಗಿ ಮಾಡಿ. ಪ್ರತಿಯೊಂದು ಕೆಲಸಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಇನ್ನೊಂದು ಪಾಯಿಂಟ್ ಏನಂದ್ರೆ, ನಮ್ಮ ಆಲೋಚನೆಗಳ ಮೇಲೆ ಗಮನ ಇಡಬೇಕು. ಯಾಕಂದ್ರೆ ನಮ್ಮ 95% ಆಫ್ ದ ಲೈಫ್ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇನ್ ಯೋಚನೆ ಮಾಡ್ತೀವೋ ಅದನ್ನ ಕೊಟ್ಬಿಡುತ್ತೆ. ಅದು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಅದಕ್ಕೆ ಗೊತ್ತಾಗಲ್ಲ. ಸೊ ನೀವ್ ಯಾವಾಗ್ಲೂ ಪಾಸಿಟಿವ್ ಆಗಿನೇ ಆಲೋಚನೆಗಳನ್ನ ಮಾಡಿ. ಒಂದ್ ವೇಳೆ ನೀವು ನೆಗೆಟಿವ್ ಥಾಟ್ಸ್ ನ ಯೂನಿವರ್ಸ್ಗೆ ಕಳಿಸ್ತಾ ಇದ್ರೆ ಅವಾಗ ನಿಮ್ಮ ವೈಬ್ರೇಷನ್ ನ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಆವಾಗ ನಿಮ್ಮ ಲೈಫ್ ನಲ್ಲಿ ನೆಗೆಟಿವ್ ಪರಿಣಾಮನೇ ಬೀಳುತ್ತೆ. ಹಾಗಾಗಿ ನೀವು ಯಾವಾಗ್ಲೂ ಪಾಸಿಟಿವ್ ಆಲೋಚನೆಗಳನ್ನ ಯೂನಿವರ್ಸ್ಗೆ ಕಳಿಸಿ. ಪಾಸಿಟಿವ್ ಆಗಿನೇ ಮಾತಾಡಿ. ಅವಾಗ ನಿಮ್ಮ ವೈಬ್ರೇಷನ್ ಹೆಚ್ಚಾಗಿ ನಿಮ್ಮ ಲೈಫ್ ಕೂಡ ಪಾಸಿಟಿವ್ ಆಗಿನೇ ಬದಲಾಗುತ್ತದೆ. ಹೀಗೆ ನಾವು ವಿಶ್ವದ ಜೊತೆ ಕನೆಕ್ಟ್ ಆಗಿ ಇರಬಹುದು.